ಬಂದಿರತಕ್ಕಂತ ಅನುದಾನವನ್ನು ಹೇಳ್ತಾ ಇದ್ದೀನಿ. ಇವಾಗ 2022-23ನೇ ಸಾಲಿನಲ್ಲಿ ಪ್ರಾರಂಭಿಕ ಶುಲ್ಕ 11,747 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇತ್ತು. ಶಾಲೆ ಬ್ಯಾಂಕ್ ಖಾತೆಯಲ್ಲಿ ಪ್ರಾರಂಭಿಕ ಶುಲ್ಕ. ಆದ್ರೆ ಶೌಚಾಲಯ ಸಲುವಾಗಿ ಬಂದಿರತಕ್ಕಂತ ಹಣ 8,500, ಶೂ ಸಾಕ್ಸ್ ಸಲುವಾಗಿ ಬಂದಿರತಕ್ಕಂಥದ್ದು 58,905 ರೂಪಾಯಿ ಮತ್ತು ಮಕ್ಕಳ ಪರೀಕ್ಷೆಗಾಗಿ ಬಂದಿರತಕ್ಕಂಥದ್ದು 1,190 ರೂಪಾಯಿ. ಒಟ್ಟು 22-23ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಅನುದಾನ 68,595 ರೂಪಾಯಿ ಮತ್ತು ಪ್ರಾರಂಭಿಕ ಶುಲ್ಕ ಸೇರಿಕೊಂಡು 80,342 ರೂಪಾಯಿಯನ್ನು ಶಾಲೆಗೆ ಬಂದಿರತಕ್ಕಂಥ ಒಟ್ಟು ಅನುದಾನ. ಇದರಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಶೌಚಾಲಯ ರಿಪೇರಿಗೆ 8,500 ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಗಾಗಿ ಖರ್ಚಾಗಿರ್ತಕ್ಕಂಥದ್ದು 649 ರೂಪಾಯಿ ಮತ್ತು BRC ಅವರಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು 6,747 ರೂಪಾಯಿ ಮತ್ತು ಸುಸಾಕ್ಷಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 56,955 ರೂಪಾಯಿ ಮತ್ತು ಅದರಂತೆ ಎಕ್ಸಾಮ್ ಸಲುವಾಗಿ ಬಂದಿರತಕ್ಕಂತ ಅನುದಾನ 11,090 ರೂಪಾಯಿನೂ ಕೂಡ ಎಕ್ಸಾಮ್ಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ಒಟ್ಟು 74,041 ರೂಪಾಯಿಯನ್ನು ಶಾಲಾ ಅನುದಾನದಲ್ಲಿ ಖರ್ಚಾಗಿರ್ತಕ್ಕಂಥದ್ದು. 9ನೇ ತರಗತಿನಿಂದ 10ನೇ ತರಗತಿವರೆಗೆ ಖರ್ಚಾಗಿರ್ತಕ್ಕಂಥದ್ದು ಪ್ರೌಢಶಾಲೆಯಲ್ಲಿ. ಎರಡು ಸೇರಿ ಮತ್ತೆ ಸಪ್ರೇಟ್ ಆಗಿ ಬರ್ತಿದಾರಲ್ರಿ ಇವರು. ಸರ್ ನಿಮ್ಗೆ ಇದು ಅನುದಾನ ಸಪರೇಟ್ ಆಗಿ ನಿಮ್ ಖಾತೆಗೆ ಬರ್ತಾ ಇದೆ ಅಥವಾ ಹೌದಾ ಸರ್? ಸಪರೇಟ್ ಆಗಿ ಕೊಟ್ಟಿದ್ರೆ ಒಟ್ಟಿನಲ್ಲೇ ಕೊಟ್ಟಿರಿ ಎಲ್ಲ ಮಕ್ಕಳು ಸೇರಿ? ಸರಿ ಓಕೆ ಸರ್. ಉಳಿದಿರ್ತಕ್ಕಂಥದ್ದು 6,301 ರೂಪಾಯಿ ನಿಮ್ಮ ಶಾಲೆಯ ಅನುದಾನದ ಖಾತೆಯಲ್ಲಿ 6,301 ರೂಪಾಯಿಯನ್ನು ಉಳಿದಿರ್ತದೆ. ಯಾವಾಗಂತಂದ್ರೆ 31/3/2023ರಲ್ಲಿ. ಅದರಂತೆ ಪ್ರೈಮರಿಗೆ ಇಲ್ಲಿ ಬಂದಿರತಕ್ಕಂಥ ಅನುದಾನ 2022-23ನೇ ಸಾಲಿನಲ್ಲಿ ಒಟ್ಟು ಪ್ರಾರಂಭಿಕ ಶುಲ್ಕ 75,295 ರೂಪಾಯಿ ಖಾತೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಬ್ಯಾಂಕಿನಾಗೆ ಟ್ರಾನ್ಸಾಕ್ಷನ್ ಸಲುವಾಗಿ ಖರ್ಚು ಆಗಿರ್ತಕ್ಕಂಥದ್ದು 1,940 ರೂಪಾಯಿ. ಸುಸಾಕ್ಷಿಗಾಗಿ ಬಂದಿರತಕ್ಕಂಥ ದುಡ್ಡು 39,405 ರೂಪಾಯಿ. ಒಟ್ಟಾರೆಯಾಗಿ ಟೋಟಲ್ 1,16,640 ರೂಪಾಯಿ ಒಟ್ಟು ಅನುದಾನ ಪ್ರಾರಂಭಿಕ ಶುಲ್ಕ ಪ್ಲಸ್ ಆದ ನಂತರ. ಮತ್ತು ಅದರಂತೆ ಖರ್ಚಾಗಿರ್ತಕ್ಕಂಥದ್ದು ಬ್ಯಾಂಕಿಂಗ್ ಆಗಿ ಖರ್ಚಾಗಿರೋದು 206 ರೂಪಾಯಿ. ಇತರನೇ ಖರ್ಚು ಅಂದ್ರೆ ಶಾಲೆ ಆಡಳಿತ ವೆಚ್ಚಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು 14,848 ರೂಪಾಯಿ ಮತ್ತು ಸುಸಾಕ್ಷಿಗಾಗಿ ಕೊಟ್ಟಿರ್ತಕ್ಕಂಥದ್ದು 38,875 ರೂಪಾಯಿ ಮತ್ತು KAB ಬಿಲ್ ಶಾಲೆ ಒಂದು KAB ಕರೆಂಟ್ ಬಿಲ್ ಕಟ್ಟಿರ್ತಕ್ಕಂಥದ್ದು 3,818 ರೂಪಾಯಿ. ಮತ್ತು ಅದರಂತೆ BU ಮತ್ತು BRCಗೆ ಕೊಟ್ಟಿರ್ತಕ್ಕಂಥದ್ದು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು 36,888 ರೂಪಾಯಿ. ಆಯ್ತಾಯ್ತು. ಒಟ್ಟಾರೆಯಾಗಿ 94,635 ರೂಪಾಯಿ ಆರ್ಥಿಕ ವರ್ಷದಲ್ಲಿ ಖರ್ಚಾಗಿರ್ತಕ್ಕಂಥದ್ದು 2022-23ನೇ ಸಾಲಿನಲ್ಲಿ. ಇನ್ನು ಖಾತೆಯಲ್ಲಿ ಉಳಿತಾಯ ಇರ್ತಕ್ಕಂಥದ್ದು 22,005 ರೂಪಾಯಿ ಖಾತೆಯಲ್ಲಿ ಜಮಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಎರಡು ಶಾಲೆಯ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ಖರ್ಚಾಗಿರ್ತಕ್ಕಂಥದ್ದು. ಇದು ಯಾಕೆ ಈ ಶಾಲೆ ಸಭೆಯಲ್ಲಿ ಓದಿ ಹೇಳ್ಬೇಕು ಅಂತಂದ್ರೆ, ಕೆಲವೊಬ್ರು ತಲೆಯಲ್ಲಿ ಶಾಲೆ ಅನುದಾನ ಬರ್ತದೆ ಅದು ಕೆಲಸ ಮಾಡ್ಕೋಬೇಕು, ಬರೀ ಪಂಚಾಯತಿ ಕೇಳ್ತಾರೆ, ಅರ್ಜಿ ಕೊಡ್ತಾರೆ, ಶಾಲೆ ಶೌಚಾಲಯ ರಿಪೇರಿ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಖರ್ಚು ವೆಚ್ಚ ಸಲುವಾಗಿ ದೇಣಿಗೆ ಕೇಳ್ತಾರೆ. ಊರಿನ ಪಾಲಕರಿಗೆ, SDMC ಅಧ್ಯಕ್ಷರಿಗೆ, ಈ ತರ ಶಾಲೆ ಮುಖ್ಯ ಗುರುಗಳು, ಶಿಕ್ಷಕರು ಎಲ್ಲರೂ ಕೇಳ್ತಾರೆ. ಬಟ್ ಶಾಲಾ ಅನುದಾನದಲ್ಲಿ ಏನ್ ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದೊಂದು ಪ್ರಶ್ನೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಶಾಲೆ ಸಭೆಯಲ್ಲಿ ಶಾಲಾ ಅನುದಾನದ ಬಗ್ಗೆ, ಬಂದಿರೋ ಅನುದಾನ ಮತ್ತು ಖರ್ಚಿನ ಬಗ್ಗೆ ಓದಿ ಹೇಳಿದ್ದೀನಿ. ಮತ್ತು ಅದರಂತೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಬೇಕು ಅಂತಂದ್ರೆ ನಿಮ್ಮ ಊರಿನ ಗ್ರಾಮಸ್ಥರು ಮತ್ತು ಪಾಲಕ ಪೋಷಕರಲ್ಲಿ ಬರ್ಬೇಕದು. ಏನ್ ಬರ್ಬೇಕಂತಂದ್ರೆ ನಮ್ಮ ಮಕ್ಕಳು ನಮ್ಮ ಎದುರುಗಡೆನೆ ನಮ್ಮ ಊರಲ್ಲೇ ಇದ್ದು ನಮ್ಮ ಜೊತೆಗೆ ಇದ್ದು ಕಲಿಬೇಕು.
ಅಲ್ಲಿ ಏನ್ ಕಲಿತಾರೆ ಇಲ್ಲಿ ಕಲಿಸ್ತಕ್ಕಂಥ ವ್ಯವಸ್ಥೆ ಇದೆ. ಪ್ರೈವೇಟ್ ಶಾಲೆಯಲ್ಲಿ ಏನ್ ಕಲಿಸ್ತಾರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ. ಪ್ರೈವೇಟ್ ಶಾಲೆಯಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಎಷ್ಟೋ ಓದ್ಬಿಟ್ಟು ಕಡಿಮೆ ಪಗಾರದಲ್ಲಿ ಕೆಲಸ ಮಾಡಕ್ ಬರ್ತಾ ಇದ್ದಾರೆ ಶಿಕ್ಷಕರು. ಅವರಿಗೆ ಮಾಡಕ್ ಸರ್ಕಾರಿ ನೌಕರಿ ತಗೊಲಿಕ್ಕೆ ಅವರು ಎಲಿಜಿಬಲ್ ಇರಲ್ಲ. TET CET ಎಕ್ಸಾಮ್ ಬರೆಯಕ ಅವರಿಗೆ ಅಷ್ಟೊಂದು ಆಗ್ತಾ ಇರಲ್ಲ. ಹಾಗಾಗಿ ಅವರು ನಿರುದ್ಯೋಗಿ ಕೂತಿರೋದ್ರಿಂದ ಒಂದು ಪ್ರೈವೇಟ್ ಶಾಲೆಯನ್ನು ಹುಟ್ಟಾಕಿ ಅವರಿಗೆ ಒಂದು ಕೆಲಸ ಕೊಡೋದ್ರ ಮೂಲಕ ಮಕ್ಕಳಿಗೆ ಒಂದು ಪಾಠ ಮಾಡ್ಲಿಕ್ಕೆ ಹಚ್ತಾ ಇದ್ದಾರೆ. ಬಟ್ ಸರ್ಕಾರಿ ವ್ಯವಸ್ಥೆ ಹಂಗಿರಲ್ಲ. CET TET ಎಕ್ಸಾಮ್ ಆದ ನಂತರ ಅದು ಸರ್ಕಾರಿ ಪ್ರೊಸೀಜರ್ ಪ್ರಕಾರ ಅವ್ರು ಎಲಿಜಿಬಲ್ ಆದಾಗ ಮಾತ್ರ ಅವರಿಗೆ ನೌಕರಿ ಕೊಡಕ ಅನುಕೂಲ ಮಾಡಿಕೊಡ್ತಾರ. ಹಾಗಿರುವಾಗ ಈ ಸರ್ಕಾರಿ ಶಿಕ್ಷಕರಿಗಿಂತ ಅಲ್ಲಿ ಪ್ರೈವೇಟ್ ಶಿಕ್ಷಕರು ಅಷ್ಟೊಂದು ಎಲಿಜಿಬಲ್ ಇರಲ್ಲ. ಹಾಗಾಗಿ ನೀವು ಪಾಲಕರು ಅರ್ಥ ಮಾಡ್ಕೋಬೇಕು, ಗ್ರಾಮಸ್ಥರು ಅರ್ಥ ಮಾಡ್ಕೊಂಡು ನಮ್ಮ ಶಾಲೆ ನಮ್ಮ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡೋ ತರ ನೀವು ಕೂಡ ಗಮನ ಹರಿಸಿ ಮಕ್ಕಳಿಗೂ ಕೂಡ ಗಮನ ತಗೊಂಡು ನಮ್ಮ ಮಗು ದಿನ ಶಾಲೆಗೆ ಹೋಗ್ತಾ ಇದೆ, ಯಾರು ಶಿಕ್ಷಕರು ಎಷ್ಟು ಕಲಿಸ್ತಾ ಇದ್ದಾರೆ, ಯಾವ ಸಬ್ಜೆಕ್ಟ್ ಅಲ್ಲಿ ನಮ್ಮ ಮಗು ಹಿಂದಿದೆ, ಯಾವ ಸಬ್ಜೆಕ್ಟಿಗೆ ಆಸಕ್ತಿ ತೋರ್ತಾ ಇಲ್ಲ, ಅದನ್ನು ಗಮನಿಸ್ಬೇಕು. ನೀವು ಪಾಲಕರಾದವರು ನಿಮ್ ಮಗುವಿಗೆ ನೀವು ಗಮನಿಸ್ಲಿಲ್ಲ ಅಂತಂದ್ರೆ ಅದು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಪಾಲಕರ ತಲೆಗೆ ಏನಿದೆ ಅಂತಂದ್ರೆ ಶಾಲ್ಯಾಗ ಮಾಸ್ತರ್ ಪಾಠನೇ ಮಾಡಂಗಿಲ್ಲ, ನಮ್ಮ ಮಗನಿಗೆ ಏನು ಬರಲ್ರಿ, ಒಂದಿನ ಬಿಡಲ್ಲ ಶಾಲೆ ದಿನ ಹೋಗ್ತಾನೆ ಅಂತಕ್ಕಂಥದ್ದು ಕೆಲವೊಬ್ರು ತಲೆಯಲ್ಲಿ ಇದೆ ಪ್ರಶ್ನೆ. ಬಟ್ ದಿನ ಹೋಗ್ತಿದೆ ಮಗು, ದಿನ ಹೋಗ್ತಾ ಇದೆ, ಏನ್ ಕಲಿತಾ ಇದೆ ಅಂತ ಹೇಳಿ ನಿಮ್ಮ ಮಗುವಿಗೆ ನೀವು ಮನೆಯಲ್ಲೇ ವಿಚಾರಿಸ್ಕೊಳ್ಳಲ್ಲ. ಹಾಗಾಗಿ ಆ ಮಗು ಕಲಿಕೆ ಕುಂಠಿತ ಆಗ್ತದೆ. ಅದೇ ನೋಡ್ರಿ ಪ್ರೈವೇಟ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿರ್ತೀರ, ನೀವು ಫೀಸ್ ಕಟ್ಟಿರ್ತೀರಿ, ಅದೇ ಒಂದ್ 2-3 ತಿಂಗಳು ಹೋಗಿರ್ತದೆ ಮಗು ಶಾಲೆಗೆ, ವ್ಯಾನ್ ಫೀಸ್ ಕಟ್ತೀರಿ, ಶಾಲೆ ಫೀಸ್ ಕಟ್ತೀರಿ, ಒಂದ್ 2 ತಿಂಗಳು ಆಗಲ್ಲ, ಮಗು ಏನ್ ಕಲ್ತದೆ ನೋಡು, ನೀವು ಪಾಲಕರಾದ್ರೂ ವಿಚಾರಿಸ್ತೀರಿ ಗಂಡ ಹೆಂಡತಿಯವರು, ನಾನ್ 4,000 ರೂಪಾಯಿ ಮೊನ್ನೆ ಫೀಸ್ ಕಟ್ ಬಂದೀನಿ, ಏನು ಕಲ್ತಿಲ್ಲ, ಬರೀಲಿಕ್ ಬರಲ್ಲ, ಓದ್ಲಿಕ್ ಬರಲ್ಲ, ಈ ತರ ತಲೆಯಲ್ಲಿ ಬಂದ್ಬಿಡ್ತು. ಯಾಕೆ ಬಂದಿರ್ತದೆ, ದುಡ್ಡು ಕಟ್ಟಿರ್ತೀರಿ ನೀವು, ಅಷ್ಟೆಲ್ಲ ದುಡ್ಡು ವೇಸ್ಟ್ ಆಗ್ತಾವ, ಓದ್ಲಿ ಅವನು, ಈ ತರ ಭಾವನೆ. ಇಲ್ಲಿ ಸರ್ಕಾರ ಕಟ್ತಾ ಇದೆ ಸಂಬಳ, ಒಬ್ಬೊಬ್ರು ಶಿಕ್ಷಕರಿಗೆ 30,000 40,000 ಸಂಬಳ ಇದೆ, ಸರ್ಕಾರ ಕಟ್ತಾ ಇದೆ. ಅದು ನೀವು ಗಮನ ಹರಿಸಿ ನಿಮ್ ಮಗು ಇಲ್ಲಿ ಫ್ರೀ ಆಗಿದೆ ಅಂತಕ್ಕಂಥ ನೆಗ್ಲೆಕ್ಟ್ ಮಾಡಬಾರ್ದು. ನಿಮ್ ಮಗು ಏನ್ ಕಲಿತಿದೆ ಅಂತ ಪ್ರೈವೇಟ್ ಶಾಲೆಯಲ್ಲಿ ಕುಂತಲು ಇಲ್ಲಿ ಹೆಚ್ಚಿನ ಒಂದು ಶಿಕ್ಷಣ ಗುಣಮಟ್ಟ ಕಲೀಲಿಕ್ಕೆ ಅವಕಾಶ ಅದ, ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಪಾಲಕರು ಮತ್ತು ಮಕ್ಕಳನ್ನು ಕೂಡ ಚೆನ್ನಾಗಿ ಒಂದಿನ ತಪ್ಪಲಾರ್ದೆ ಶಾಲೆಗೆ ಬರ್ಬೇಕು. ಅದ್ರ ಜೊತೆಗೆ ಯಾವ ಶಿಕ್ಷಕರ ಪಾಠ ನಿಮ್ಗೆ ತಿಳಿಯಲ್ಲ ಅದು ನಿಮ್ ಪಾಲಕರಿಗೆ ಹೇಳ್ಬೇಕು ಮತ್ತು ಶಿಕ್ಷಕರಿಗೆ ಸಾಧ್ಯವಾದ್ರೆ ಹೇಳ್ಬೇಕು. ನೀವು ಭಯ ಇರಬಾರ್ದು ನಿಮ್ಮಲ್ಲಿ, ಸರ್ ನೀವು ಪಾಠ ಮಾಡಿರೋದು ನನ್ಗೆ ಯಾಕೋ ಈ ಸಲ ಈ ಪಾಠ ನನ್ಗೆ ಅರ್ಥ ಆಗಿಲ್ಲ, ಈ ಪೀರಿಯಡ್ ರಿಪೀಟ್ ಅದೇ ಪಾಠ ಮಾಡ್ರಿ ಮತ್ತೆ ಮರ್ದಿನ ಹೇಳ್ಬಹುದು ನೀವು. ಅದಕ್ಕೋಸ್ಕರ ಒಂದು 15 ನಿಮಿಷ ಟೈಮ್ ತಗೊಂಡ್ಬಿಟ್ಟು ನಿಮ್ಗೆ ತಿಳಿಸೋ ವ್ಯವಸ್ಥೆ ಮಾಡ್ತಾರ ಅವ್ರು ಇರೋದನ್ನೇ ನಿಮ್ಗೆ ಕಲ್ಸೋದಕ್ಕೋಸ್ಕರ. ಪ್ರತಿಯೊಂದು ಸಂಪೂರ್ಣ ಆ ತರಗತಿವಾರು 1ನೇ ತರಗತಿಯಿಂದ ಏನ್ ಮಗು ಕಲಿಬೇಕಿದೆ, 2ನೇ ತರಗತಿಯಲ್ಲಿ ಏನ್ ಕಲಿಬೇಕಿದೆ, ಆ ತರಗತಿವಾರು ಕಲ್ಸ್ಲಿಕ್ಕೆ ಅವರು ತುಂಬಾ ಶತ ಪ್ರಯತ್ನ ಮಾಡ್ತಾರೆ. ಅವ್ರ ಕೆಲಸ ಇರೋದೇ ಕಲ್ಸೋದಕ್ಕೆ, ನಿಮ್ ಕೆಲಸ ಇರೋದು ಕಲಿಯೋದಕ್ಕೆ. ನಿಮ್ಗ ಏನ್ ಬರ್ತಾ ಇಲ್ಲ, ಏನ್ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಹೇಳ್ದಾಗ ಮಾತ್ರ ಗೊತ್ತಾಗ್ತದ. ಒಂದ್ ವೇಳೆ ಶಿಕ್ಷಕರಿಗೆ ಹೇಳಕ್ ಆಗಲ್ಲ, ನಿಮ್ ಭಯ ಇತ್ತು ಅಂದ್ರೆ ನಿಮ್ ಪಾಲಕರಿಗೂ ಹೇಳ್ಬೋದು. ನೀವು ಪ್ರತಿಯೊಂದನ್ನು ಕೂಡ ಶಾಲೆ ಊಟದ ಬಗ್ಗೆ, ಪಾಠದ ಬಗ್ಗೆ, ಕಲಿಕೆ ಬಗ್ಗೆ, ಹೋಮ್ವರ್ಕ್ ಬಗ್ಗೆ ನಿಮ್ಗೆ ಯಾಕೆ ಬರೆಯಕ್ ಬರ್ತಾ ಇಲ್ಲ, ನನಗಿದು ಸರ್ ಹೇಳಿದ್ ನಂಗೆ ಅರ್ಥ ಆಗ್ತಾ ಇಲ್ಲ, ಪಾಲಕರಿಗೆ ಹೇಳ್ರಿ. ಅವ್ರ ಪಾಲಕರು ಮಗು ಹೇಳಿದ್ಮೇಲೆ ಪಾಲಕರು ಸುಮ್ಮನೆ ಇರಬಾರ್ದು, ಬಂದು ಶಿಕ್ಷಕರಿಗೆ ಮನವರಿಕೆ ಮಾಡ್ಬೇಕು. ಬಂದ್ಬಿಟ್ಟು ಮಾಸ್ತರ ಏನ್ ಕಲ್ಸಿದ್ ನಮ್ಮ ಮಗು ಏನು ಬರ್ಲ, ನಮ್ಮ ಮನೆಗೆ ಬಂದು ಹೇಳುತ್ತದ ಅಂತಕ್ಕಂಥದ್ದು ಆ ಭಾವನೆ ನಿನ್ ಕೇಳ್ಬಾರ್ದು. ಸರ್ ನಮ್ಮ ಮಗುವಿಗೆ ಹೇಳೋದು ಪಾಠ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಇನ್ನೊಂದ್ಸಾರಿ ರಿಪೀಟ್ ಮಾಡಿ ತಿಳಿಯೋ ಹಾಗೆ ಎಲ್ಲಾ ಮಕ್ಕಳಿಗೂ ಗಮನಿಸಿ ಯಾವ ಮಗು ಕಲಿಕೆಯಲ್ಲಿ ಹಿಂದಿದೆ ಆ ಮಕ್ಕಳಿಗೂ ಕರೆಕ್ಟ್ ತಿಳಿಯೋ ಹಾಗೆ ಹೇಳ್ರಿ ಅಂತಕ್ಕಂಥದ್ದನ್ನು ಪಾಲಕರು ಒಂದು ಸಹಕಾರ ನೀಡಬೇಕು. ಈ ರೀತಿ ವ್ಯವಸ್ಥೆ ಆದಾಗ ಮಾತ್ರ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರ್ತಾರ ಮತ್ತು ಶಿಕ್ಷಕರನ್ನು ನಾವು ಹೇಳಿರ್ತಕ್ಕಂಥ ಪಾಠ ಮನೆಯಲ್ಲಿ ಗಮನಿಸ್ತಾರಪ್ಪ, ಎಲ್ಲಾ ಪಾಲಕ ಪೋಷಕರು ನಾವು ಚೆನ್ನಾಗಿ ಹೇಳ್ಬೇಕಂತಕ್ಕಂಥದ್ದು ಅವ್ರ ತಲೆಯಲ್ಲೂ ಬರ್ತದ. ಹಾಗಿರೋದ್ರಿಂದ ಚೆನ್ನಾಗಿ ಒಂದು ಪರ್ಸೆಂಟೇಜ್ ಬಂತು ಅಂತಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ತೆಗೆದು ಹಾಕಿ ಮತ್ತೆ ಇಲ್ಲಿ ಬಂದು ಅಡ್ಮಿಷನ್ ಮಾಡ್ತಾರೆ ಮಕ್ಕಳು. ಪಾಲಕರು ಅವರೇ ಕಿತ್ಕೊಂಡು ಬರ್ತಾರೆ TC. ಇಲ್ಲಿ ಚೆನ್ನಾಗಿ ಒಂದು ಆದರ್ಶ ಆಗ್ಬೇಕು, ಸರ್ಕಾರಿ ಶಾಲೆ ನಿಮ್ಮೂರಿಗೆ ಆದರ್ಶ ಆಗ್ಬೇಕು, ಎಲ್ಲಾ ಮಕ್ಕಳು ಪರ್ಸೆಂಟೇಜ್ ಸರಿಯಾಗಿ ತೆಗಿಬೇಕು ಅಂತಂದ್ರೆ ಪಾಲಕರು ಮತ್ತು ಶಿಕ್ಷಕರು
ಇಬ್ರು ಸೇರಿದಾಗ ಮಾತ್ರ ಒಂದು ಮಕ್ಕಳ ಗುಣಮಟ್ಟ ಕಲಿಕೆ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನಗೆ ಒಂದು 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಹಲವಾರು ಸಲಹೆಗಳನ್ನು ನೀಡಿದ್ದೀರಿ. ತುಂಬ ನಮ್ಮ ಶಾಲೆ ಸಿಬ್ಬಂದಿ ವತಿಯಿಂದ ಹಾಗೂ ಎಲ್ಲ ಪಾಲಕರ ವತಿಯಿಂದ, ಮಕ್ಕಳ ವತಿಯಿಂದ ತಮ್ಮೆಲ್ಲರಿಗೂ ತಮಗೆ ತುಂಬ ಕೃತಜ್ಞತೆಗಳು.